ನಮಸ್ತೆ ಎಲ್ಲರಿಗೂ. ಗಣೇಶನ ಆಶೀರ್ವಾದ ಏನಿದೆ ನೋಡೋಣ. ಸೊ ಗಣೇಶ ನಿಮಗೆ ಏನು ಹೇಳ್ತಾರೆ ಅಂತ ನೋಡೋಣ. ಮುಂದಿನ ವಾರದಷ್ಟರಲ್ಲಿ ನಾವು ಹೊಸ ವರ್ಷದಲ್ಲಿ ಇರ್ತೀವಿ. ಹೊಸ ಯುಗಾದಿ ನಮ್ಮ ಜೀವನಕ್ಕೆ ಹೆಚ್ಚಿನ ಬೆಳಕನ್ನು, ಹೆಚ್ಚಿನ ಭರವಸೆನ, ಹೆಚ್ಚಿನ ಆಶೀರ್ವಾದನ ತರಲಿ ಅಂತ ಬೇಡ್ಕೊಳ್ತೀನಿ. ಯುಗಾದಿ ಹಬ್ಬ ನಮ್ಮ ಜೀವನಕ್ಕೆ ದೊಡ್ಡ ಮಟ್ಟದಲ್ಲಿ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅಂತ ಹೊಸ ವರ್ಷನ ಪಾಸಿಟಿವ್ ಆಗಿ ನಾವು ಯೋಚನೆ ಮಾಡೋಣ. ಪಾಸಿಟಿವ್ ಆಗಿ ನಾವು ಪ್ರಯತ್ನನ ಪಡೋಣ. ನಮ್ಮ ಜೀವನನ ಸಕಾರಾತ್ಮಕತೆ, ಪಾಸಿಟಿವಿಟಿ ಮೀನ್ಸ್ ಸಕಾರಾತ್ಮಕತೆಯಿಂದ ನಾವು ನಮ್ಮ ಜೀವನನ ಸರಿಪಡಿಸ್ಕೊಂಡು ತಿದ್ದುಕೊಂಡು ನಡೆಯೋಣ. ಜೊತೆಗೆ ಸಪ್ತಮುಖಿ ಗಣೇಶನ ಆಶೀರ್ವಾದದಿಂದ ಈ ಒಂದು ಸೂರ್ಯಗ್ರಹಣ ಏನು ಬರ್ತಾ ಇದೆ, ಶನಿವಾರ ಸೂರ್ಯಗ್ರಹಣ ಇದೆ. ಅದ್ರ ಜೊತೆಗೆ ಶನಿ ಮಹಾತ್ಮನ ವಾರದ ದಿನವೇ ಗ್ರಹಣ ಮತ್ತು ಅಮಾವಾಸ್ಯೆ ಮತ್ತು ಈ ವರ್ಷದ ಕೊನೆಯ ದಿನ ಮೂರು ಅತಿ ಹೆಚ್ಚು ಪ್ರಭಾವಶಾಲಿಯಾಗಿರುವಂಥ ಸಮಯ ಬರ್ತಿದೆ. ಹಾಗಾಗಿ ಈ ಗ್ರಹಣ ಕಳೆದ ಮೇಲೆ ನಿಮ್ಮ ಜೀವನದಲ್ಲಿ ಬ್ರೈಟ್ ಫ್ಯೂಚರ್ ಇದೆ. ಎಸ್ಪೆಷಲಿ ಹುಣ್ಣಿಮೆಗೆ ನಿಮಗೆ ಲೈಫ್ ಚೇಂಜಿಂಗ್ ಈವೆಂಟ್ ನಡೆಯೋದ್ರಲ್ಲಿ ಇದೆ. ಲೈಫ್ ಚೇಂಜಿಂಗ್ ಈವೆಂಟ್ ನಡೆಯುತ್ತೆ. ಸೊ ನೆನ್ಪಿಟ್ಕೊಳ್ಳಿ. ಅದ್ರ ಜೊತೆಗೆ ಶಿವನ ಆಲಯಕ್ಕೆ ಅಭಿಷೇಕಕ್ಕೆ ಕೊಡಿ ಅಮಾವಾಸ್ಯೆ ದಿನ, ಇದರಿಂದ ಒಳ್ಳೆಯದಾಗುತ್ತೆ. ಶಿವನ ಆಲಯಕ್ಕೆ ಅಭಿಷೇಕಕ್ಕೆ ಕೊಡಿ, ಇದರಿಂದ ಒಳ್ಳೆಯದಾಗುತ್ತೆ. ಜೊತೆಗೆ ರಾಹುದೇವರ ಶಾಂತಿ ಕೂಡ ಮಾಡಿಸ್ಕೊಳ್ಳಿ, ನಿಮಗೆ ಒಳ್ಳೆಯದಾಗತ್ತೆ. ಜೊತೆಗೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಬನ್ನಿ, ಅಥವಾ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ, ಅಥವಾ ಸುಬ್ರಹ್ಮಣ್ಯನಿಗೆ ಹಣ್ಣನ್ನು ನೈವೇದ್ಯ ಮಾಡಿ, ಮಾವಿನ ಹಣ್ಣನ್ನು. ಇದರಿಂದ ಕೂಡ ನಿಮಗೆ ಒಂದಷ್ಟು ಪಾಸಿಟಿವ್ ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಜೊತೆಗೆ ಒಂದಷ್ಟು ದೋಷಗಳು ಅಥವಾ ಒಂದಷ್ಟು ಎನರ್ಜಿ ವೈಸ್ ಏನಿತ್ತು ಅದೆಲ್ಲವೂ ಕೂಡ ಹೀಲ್ ಆಗುತ್ತೆ ಅನ್ನುವಂಥದ್ದು ಇದೆ. ಇನ್ನು ಮುಂದೆ ನಿಮ್ಮ ಜೀವನಕ್ಕೆ ಪಾಸಿಟಿವಿಟಿ ಬರುತ್ತೆ. ಪಾಸಿಟಿವಿಟಿ ಜೊತೆಗೆ ನಿಮ್ಮ ಪ್ರೀತಿಗೆ ಇರುವಂಥ ಶಕ್ತಿ ನಿಮಗೆ ಗೊತ್ತಾಗುತ್ತೆ ಅನ್ನುವಂಥದ್ದು. ಸೊ ನೀವು ಇಷ್ಟು ದಿನ ಎಲ್ರಿಗೂ ಪ್ರೀತಿ ಕೊಟ್ಕೊಂಬಂದ್ರಿ, ಎಲ್ಲೋ ಒಂದು ಕಡೆ ಆ ಪ್ರೀತಿ ನಿಮಗೆ ಏನೂ ಕೊಡಲಿಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು. ಅಪಾತ್ರರಿಗೆ ಪ್ರೀತಿನ ಕೊಟ್ಟುಬಿಟ್ಟು ನೀವು ಏನನ್ನು ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ. ಸೊ ಯಾರು ಏನನ್ನ ಡಿಸರ್ವ್ ಮಾಡ್ತಾರೋ ಆ ಡಿಸರ್ವ್ಡ್ ಲವ್ ಅಥವಾ ಡಿಸರ್ವ್ ಪರ್ಸನ್ ಯಾರಿರ್ತಾರೆ ಅವರಿಗೆ ಮಾತ್ರ ನಾವು ಪ್ರೀತಿನ ಕೊಡಬೇಕು ಅಥವಾ ಆ ಒಂದು ವ್ಯಕ್ತಿತ್ವನ ಉಳಿಸ್ಬೇಕು. ಸೊ ಒಂದು ರೀತಿ ಗೋಮುಖ ವ್ಯಾಘ್ರಗಳಿಗೆ ಅಥವಾ ಬರೀ ಕಿತ್ಕೊಂಡು ತಿನ್ನುವಂಥ ರಣಹದ್ದುಗಳ ರೀತಿ, ರಣಹದ್ದುಗೂ ಅವ್ರನ್ನ ಹೋಲಿಸೋಕ್ಕಾಗೋದಿಲ್ಲ. ಅಂಥ ವ್ಯಕ್ತಿತ್ವ ಇರೋರ ಹತ್ರ ನೀವು ಏನನ್ನ ಎಕ್ಸ್ಪೆಕ್ಟ್ ಮಾಡಿ ಪ್ರೀತಿ ಕೊಡ್ತೀರಾ? ಸೊ ಅದೆಲ್ಲ ಬಿಟ್ಟಾಕಿ ಏನು ಡಿವೈನ್ ಪ್ರೀತಿ ಕೊಟ್ಟಿದ್ರಿ, ಅಥವಾ ದೇವರ ಕಾರ್ಯಗಳನ್ನ ಮಾಡಿ ನೀವೇನು ಒಂದೊಳ್ಳೆ ಸೋಷಿಯಲ್ ಸರ್ವಿಸ್ ಮಾಡಿದ್ರು, ಅಥವಾ ಅಗತ್ಯ ಇರೋರಿಗೆ ಅಥವಾ ತೀರಾ ನೀಡೆಡ್ ಇರೋರಿಗೆ ಏನೇನು ಪ್ರೀತಿ ತೋರಿಸಿದ್ರು, ಅದೆಲ್ಲ ನಿಮಗೆ ಪ್ರೀತಿ ಸ್ವರೂಪವಾಗಿ, ಸನ್ಮಾನದ ರೂಪವಾಗಿ, ಒಂದು ಸಿಹಿಯ ರೂಪವಾಗಿ ನಿಮ್ಮ ಜೀವನಕ್ಕೆ ರಿಟರ್ನ್ ಆಗುತ್ತೆ. ಆ ರಿಟರ್ನ್ ಏನಾಗುತ್ತೆ, ಅದು ನಿಮ್ಮ ಜೀವನಕ್ಕೆ ಸಾಕಷ್ಟು ಗೌರವನ ಕೂಡ ತಂದುಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಸ್ವಲ್ಪ ಹೋಗ್ಬೇಕಾದ್ರೆ ಗಾಡಿ ಬ್ರೇಕ್ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಹೊರಡೋ ಸಮಯ ಹತ್ತಿರದಲ್ಲಿ ಇದೆ. ಕೆಲವರು ನಿಮ್ಮನ್ನು ಬಿಟ್ಟು ಹೊರಡುವಂಥ ಸಮಯ ಹತ್ತಿರದಲ್ಲಿ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಮನೆಗೆ ಸಾಕಷ್ಟು ಬ್ಲೆಸ್ಸಿಂಗ್ಸ್ ಇದೆ. ನಿಮ್ಮ ಮನೆಗೆ ಬ್ಲೆಸ್ಸಿಂಗ್ಸ್ ಇರೋದ್ರಿಂದ ನೀವು ಮನೆ ಶಿಫ್ಟ್ ಮಾಡಿದ್ರು ನಿಮಗೆ ಹೇಗಪ್ಪ ಆಗುತ್ತೆ ಜೀವನ, ಶಿಫ್ಟ್ ಮಾಡಿದ್ಮೇಲೂ ಇದೇ ಪಾಸಿಟಿವಿಟಿ ಇರುತ್ತಾ, ಹೀಗೆ ಹೋಗುತ್ತಾ ಜೀವನ ಅಂದರೆ ಡೆಫಿನೆಟ್ಲಿ ಹೋಗುತ್ತೆ. ಪಾಸಿಟಿವ್ ಆಗಿ ನಿಮ್ಮ ಲೈಫ್ ಇರುತ್ತೆ ಅನ್ನುವಂಥದ್ದು ಇದೆ. ಸೊ ಈ ಪಾಸಿಟಿವ್ ಲೈಫಲ್ಲಿ ನೀವು ನಿಮ್ಮ ಲೈಫನ್ನ ಹೇಗೆ ಬೇಕೋ ಹಾಗೆ ಹೊಸ ವರ್ಷಕ್ಕೆ ಏನು ಮನೆ ಶಿಫ್ಟ್ ಮಾಡಬೇಕು ಅಥವಾ ಮನೆ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ರೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಗೃಹ ಪ್ರವೇಶ ಆಗುವಂಥದ್ದು ಕೂಡ ಸಾಧ್ಯತೆಗಳು ಕೂಡ ಇದೆ. ಯಾರೋ ರೆಸಾರ್ಟ್ ಓಪನ್ ಮಾಡುವಂಥದ್ದು, ನದಿಯ ದಡದಲ್ಲಿ ಅಥವಾ ಸಮುದ್ರದ ದಡದಲ್ಲಿ ಅಥವಾ ಕೆರೆ ಲೇಕ್ ಹತ್ರ ನೀವು ಮನೆ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಮ ಮನೆಗೆ ತುಂಬಾ ಬ್ಲೆಸ್ಸಿಂಗ್ಸ್ ಇದೆ. ಸೊ ಹಾಗೆ ಈ ಬ್ಲೆಸ್ಸಿಂಗ್ಸ್ ನಿಮ್ಮ ಜೀವನದಲ್ಲಿ ಯಾವಾಗಲೂ ಸ್ಥಿರವಾಗಿ ಇರಲಿ ಅನ್ನುವಂಥದ್ದು. ಸೊ ಗಮನ ಓದಿನ ಕಡೆ ಕೊಡಬೇಕು. ನಿಮ್ಮ ವಿಷ್ ಏನಿದೆ ಎಲ್ಲವೂ ಕೂಡ ಫುಲ್ಫಿಲ್ ಆಗುತ್ತೆ.
ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಓದಿನ ಕಡೆ ಹೆಚ್ಚಿನ ಗಮನ ಕೊಟ್ಟಷ್ಟು ನಿಮಗೆ ಹೆಚ್ಚಿನ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದು ಇದೆ. ಲೋಕಾರೂಢಿ ಮಾತೊಂದನ್ನು ಕಡೆಗಣಿಸಿ ನಡೆದಿದ್ದಕ್ಕೆ ನಿಮಗೆ ನಂಗೆ ಗೊತ್ತಿಲ್ಲ ಯಾವ ಲೋಕಾರೂಢಿ ಮಾತನ್ನು ನೀವು ಕಡೆಗಣಿಸಿ ನಡೆದ್ರಿ ಅಂತ. ಸೊ ಒಂದು ಪನಿಷ್ಮೆಂಟ್ ನಿಮಗೆ ಇದೆ, ಯಾವುದೋ ಒಂದು ಲೋಕಾರೂಢಿ ಮಾತನ್ನ ಮಿಸ್ ಮಾಡಿದ್ದಕ್ಕೆ. ಜೊತೆಗೆ ನೀವು ಕೂತ್ಕೊಂಡು ಲೆಕ್ಕಪತ್ರನೋ ಅಥವಾ ಏನೋ ಆಡಿಟಿಂಗ್ ವರ್ಕು ಮಾಡ್ತಾ ಇರ್ಬೇಕಾದ್ರೆ ಏನೋ ಒಂದು ಇಂಪಾರ್ಟೆಂಟ್ ಮೆಸೇಜ್ ಬರುತ್ತೆ, ಅದ್ರ ಕಡೆ ಕೂಡ ಗಮನನ ಕೊಡಿ ಅನ್ನುವಂಥದ್ದು ಇದೆ. IT ರೈಡ್ ಆಗುವಂಥ ಸಾಧ್ಯತೆ ಇದೆ. ಈ ಸತಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ದೊಡ್ಡ ದೊಡ್ಡ ಕುಲಗಳೇ ಜೈಲಿಗೆ ಹೋಗುತ್ತೆ ಅನ್ನುವಂಥದ್ದು ಇದೆ. ಅಯ್ಯೋ ನನ್ನ ಮಾತು ಸೊ ಕೆಲವು ಶಬ್ದಗಳು ಉಪಯೋಗಿಸೋ ಹಾಗಿಲ್ಲ. ಸೊ ಹಾಗಾಗಿ ದಯವಿಟ್ಟು ಕ್ಷಮಿಸಿ ಅದೇನಾದರೂ ಅಫೆನ್ಸಿವ್ ಆಗಿದೆ. ಸೊ ಎಸ್, ನಿಮ್ಮ ಕಾಗದ ಪತ್ರಗಳನ್ನ ಚೆನ್ನಾಗಿಟ್ಕೊಳ್ಳಿ, ನಿಮ್ಮ ದಾಖಲೆ ಪತ್ರಗಳನ್ನ ಚೆನ್ನಾಗಿಟ್ಕೊಳ್ಳಿ. ಒಂದೆರಡು ಕಡೆ 2-3 ಪೇಪರ್ನ ಎಲ್ಲೋ ಇಟ್ಟು ಮರ್ತ್ಬಿಟ್ಟಿದ್ದೀರಾ, ಅದನ್ನು ಕೂಡ ವಾಪಸ್ ತೆಗೆದುಬಿಟ್ಟು ನೀವು ಕರೆಕ್ಟಾಗಿರುವಂಥ ಸ್ಥಳಕ್ಕೆ ಇಟ್ಬಿಡಿ ಅನ್ನುವಂಥದ್ದು ಇದೆ. ಸೊ ಸರಿಯಾಗಿರುವಂಥ ಸ್ಥಳದಲ್ಲಿ ಎಲ್ಲನೂ ಸೇಫಾಗಿ ಇಡಿ ಅನ್ನುವಂಥದ್ದು ಇದೆ. ಒಂದು ನ್ಯೂ ಬಿಗಿನಿಂಗ್ ಬರುವಂಥದ್ದು, ಒಂದು ಹೊಸ ರೀತಿಯ ಸ್ಟಡಿ ಇನ್ಮೇಲೆ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಸ್ಟಡಿ ಸಿಸ್ಟಮ್ ಏನಿದೆ ಅದು ಚೇಂಜ್ ಆಗುತ್ತೆ ಅಂತ ಬಂದಿದೆ. ಸೊ ಆ ಸ್ಟಡಿ ಸಿಸ್ಟಮ್ ಚೇಂಜ್ ಆಗೋದ್ರಿಂದ ಎಸ್ಪೆಷಲಿ ಬೇಬಿ ನರ್ಸರಿಲಿ ಅಥವಾ ಜೂನಿಯರ್ಸ್ ಯಾರಿರ್ತಾರೆ ಜೂನಿಯರ್ ಕ್ಲಾಸಸ್ಸಲ್ಲಿ ಅವರಿಗೆ ಅದು ಬೆನಿಫಿಟ್ ಆಗಿ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಲೆಸ್ ಲಗೇಜ್ ಹೊತ್ಕೊಂಡು ಹೋಗುವಂಥ ಒಂದು ಸಿಸ್ಟಮ್ ಕೂಡ ಬರಬಹುದು ಅನ್ನುವಂಥದ್ದು. ಕ್ರೌನ್ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳಿ, ಚಕ್ರ ಎನ್ಲೈಟ್ಮೆಂಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮಗೆ ಬಂದಿರುವಂಥ ಈ ಡಿವೈನ್ ಗೈಡೆನ್ಸ್ ಬ್ರಹ್ಮ ವಿಷ್ಣು ಮಹೇಶ್ವರರ ಹತ್ರ ಗಣೇಶ ತಗೊಂಡು ನಿಮಗೆ ಕೊಡ್ತಿದ್ದಾರೆ. ಹಾಗಾಗಿ ಈ ಒಂದು ವಿಶೇಷವಾದಂಥ ಪರಿಹಾರ ಏನಿದೆ, ನಾ ಭೂತೋ ನಾ ಭವಿಷ್ಯತಿ ಅನ್ನುವಂಥ ರೀತಿಯಲ್ಲಿ ಇದೆ. ಸೊ ಎಲ್ಲ ದೇವತೆಗಳು ಈಗ ನೀವಿರುವಂಥ ಸ್ಥಳಕ್ಕೆ ಬರುವಂಥದ್ದು ಅಥವಾ ಎಲ್ಲ ದೇವರ ಆಶೀರ್ವಾದನ ಗಣೇಶ ಪಡ್ಕೊಂಡು ಅದರಿಂದ ನಿಮ್ಮ ಸಮಸ್ಯೆನ ಪರಿಹಾರ ಮಾಡ್ತಾರೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಶುಕ್ರ ದೇವರಿಗೆ ಸಂಬಂಧಪಟ್ಟಂಗೆ ಅಥವಾ ಬಲಿ ಚಕ್ರವರ್ತಿಯ ದೇವರಿಗೆ ಸಂಬಂಧಪಟ್ಟಂಗೆ, ಶುಕ್ರ ಮತ್ತು ಬಲಿ ಚಕ್ರವರ್ತಿ ಅಥವಾ ವಾಮನಾವತಾರಿ ಈ ಮೂರಕ್ಕೂ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ವಿಶೇಷತೆಗಳು ಅಥವಾ ಏನೋ ಒಂದಷ್ಟು ಮಾರ್ಗಗಳು ಅಥವಾ ಆ ಥರ ಇನ್ನೊಂದೇನೋ ನಡೆಯುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನೋ ಹಿಡನ್ ಇದೆ ಇಲ್ಲಿ. ಒಂದು ಸ್ಪಿರಿಚುವಲ್ ಲೆವೆಲಲ್ಲಿ, ಒಂದು ಆಧ್ಯಾತ್ಮಿಕತೆಯಿಂದ ಅಥವಾ ಒಂದು ಡಿವೈನ್ ಮುಖಾಂತರ ದೇವರೇನೋ ಇಲ್ಲಿ ಒಂದು ನಿರ್ಧಾರ ತಗೊಳ್ತಿದ್ದಾರೆ ಅನ್ನುವಂಥದ್ದು ಇದೆ. ಕರೇಜ್ ಇದೆ. ಶಕ್ತಿ ಗಣಪತಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಇದ್ದಂಥ ಎಲ್ಲ ಶತ್ರುಗಳು ನಿವಾರಣೆ ಆಗ್ತಾರೆ. ನಿನ್ನ ಶತ್ರುಗಳನ್ನ ಸಂಹಾರ ಹೇಗೆ ಮಾಡಬೇಕು ನಾನು ನೋಡ್ತೀನಿ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಸದ್ಯಕ್ಕೆ ಥರ್ಡ್ ಪಾರ್ಟಿ ಸಿಚುವೇಶನಿಂದ ಹೊರಗೆ ಬನ್ನಿ, ಜೊತೆಗೆ ರಿಲ್ಯಾಕ್ಸ್ ಮಾಡಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಸಮಸ್ಯೆ ಬಗೆಹರಿಸ್ತಾ ಎಲ್ಲೋ ಒಂದು ಕಡೆ ಗಣೇಶನಿಗೂ ಸುಸ್ತಾಗಿರ್ಬೋದೇನೋ ಅಂತ ನನಗೆ ಅನ್ನಿಸ್ಲಿಕ್ಕೆ ಶುರುವಾಗಿದೆ. ಸೊ ಗಣೇಶ ನೀಡ್ ಸಮ್ ರೆಸ್ಟ್. ಸೊ ಎಸ್ಪೆಷಲಿ ನಂಗೆ ಅನಿಸುತ್ತೆ ನನ್ನ ಸಮಸ್ಯೆ ಬಗೆಹರಿಸಿ ಗಣೇಶಂಗೆ ಸುಸ್ತಾಗ್ಬಿಟ್ಟಿದ್ದು, ಗಣೇಶಂಗೆ ಸ್ವಲ್ಪ ರೆಸ್ಟ್ ಬೇಕು ಅಂತ. ಸೊ ಎಸ್, ಗಣೇಶ ರೆಸ್ಟ್ ಮಾಡಲಿ. ಸೊ ಗಣೇಶನ ಕೈಯಲ್ಲಿ ನಿಮ್ಮ ಜೀವನ, ನಿಮ್ಮ ಪ್ರೀತಿ ಪಾತ್ರರ ಜೀವನ ತುಂಬ ಚೆನ್ನಾಗಿದೆ ಅನ್ನುವಂಥದ್ದು ಇದೆ. ಗಣೇಶ ಯಾವತ್ತೂ ಅವ್ರನ್ನ ಬಿಟ್ಕೊಡೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಗಣೇಶ ಅವ್ರನ್ನ ಯಾವತ್ತೂ ಬಿಟ್ಕೊಡೋದಿಲ್ಲ ಅನ್ನುವಂಥದ್ದಿದೆ. ಸೊ ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಪಾಪು ಮಗು ಇಬ್ಬರು ಚೆನ್ನಾಗಿರ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಲೈಫಲ್ಲಿ ಇರುವಂಥ ಫೀಮೇಲ್ ಪರ್ಸನ್ ಯಾರಿದ್ದಾರೆ, ಸೊ ಆ ಫೀಮೇಲ್ ಪರ್ಸನ್ ಕೊಡುವಂಥ ಅಡ್ವೈಸನ್ನು ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಇಂಪಾರ್ಟೆಂಟ್ ಅನ್ನುವಂಥ ಫೀಮೇಲ್ ಪರ್ಸನ್ ಯಾರಾದರೂ ಇದ್ದರೆ, ಅಮ್ಮ, ಅಕ್ಕ, ತಂಗಿ, ವೈಫ್ ಯಾರಾದರೂ ಆಗಿರ್ಬೋದು, ಅವರಿಗೆ ಹೊಸ ಬಟ್ಟೆ, ಹೊಸ ಒಡವೆ, ಹೊಸ ಹೂವು ಇದನ್ನೆಲ್ಲ ಕೊಡಿ ಅವರಿಗೆ ಅಂತ. ಎಷ್ಟು ಚೆನ್ನಾಗಿ ಹೆಣ್ಮಕ್ಳನ್ನ ನೋಡ್ಕೊಳ್ತೀವೋ ಅಷ್ಟು ಶುಕ್ರ ಚೆನ್ನಾಗಿರ್ತಾನೆ. ಯಾರಿಗೆ ದುಡ್ಡು ಸಮಸ್ಯೆ ಇದೆಯೋ ಅವರೆಲ್ಲರೂ ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ಳಿ, ಸಿಸ್ಟರ್ಸ್ನ, ಮದರ್ಸ್ನ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಶನಿ ಮತ್ತು ರಾಹು, ಶುಕ್ರ 3 ಜನ ಸರಿ ಹೋಗ್ಬಿಟ್ರೆ
ಲೈಫಲ್ಲಿ ನಿಮಗೆ ಇನ್ಯಾವ ಸಮಸ್ಯೆನೂ ಇರೋದಿಲ್ಲ. ಸೊ ಅವರನ್ನು ಚೆನ್ನಾಗಿ ಹ್ಯಾಪಿಯಾಗಿ ನೋಡ್ಕೊಳ್ಳೋದು, ಅವರಿಗೆ ಸಣ್ಣ ಪುಟ್ಟ ಗಿಫ್ಟ್ ಕೊಡ್ತಿದ್ರೆ ನಿಮ್ಮ ಜೀವನದಲ್ಲಿ ಯಾವ ಸಮಸ್ಯೆನೂ ಇರೋದಿಲ್ಲ. ಅದು ಲಾಜಿಕಲಿನೂ ಹೌದು ಮತ್ತು ಶಾಸ್ತ್ರದ ಪ್ರಕಾರನೂ ಹೌದು. ಸೊ ಪ್ರೆಗ್ನೆನ್ಸಿ ಬರ್ತಾ ಇದೆ, ನಾಮಕರಣ ಮಾಡುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ. ಸೊ ಆನಂದ ಬಾಷ್ಪ ಯಾರೋ ನಿಮಗೆ ಹತ್ಕೊಂಡು ಆಶೀರ್ವಾದನ ಮಾಡ್ತಿದ್ದಾರೆ, ಆ ಥರ ಇದೆ. ಹತ್ಕೊಂಡು ಆಶೀರ್ವಾದ ಮಾಡೋದ್ರ ಜೊತೆಗೆ ನಿಮ್ಗೇನೋ ಹೇಳಬೇಕು ಅಂತ ಅವರು ಕಾಯ್ತಾ ಇದ್ದಾರೆ. ಅವ್ರು ಹೇಳೋ ಮಾತನ್ನು ಕೇಳಿಸ್ಕೊಳ್ಳಿ. ಎಸ್ಪೆಷಲಿ ಫೀಮೇಲ್ ಪರ್ಸನ್, ಯಾರು ಪ್ರೆಗ್ನೆಂಟ್ ಇರ್ಬೋದು ಅಥವಾ ಬಾಣಂತಿ ಇರಬಹುದು. ಪ್ರೆಗ್ನೆಂಟ್ ಅಥವಾ ಬಾಣಂತಿ ಮಧ್ಯ ಇರೋ ಅಂಥವ್ರು ಏನೋ ನಿಮಗೆ ಹೇಳಬೇಕು ಅಂತ ಬಯಸ್ತಿದ್ದಾರೆ, ಯಾರಿಗೆ ಅಂತ ಗೊತ್ತಿಲ್ಲ. ಹೇಳಿ ಅಥವಾ ಅವ್ರ ಆಶೀರ್ವಾದನ ಪಡ್ಕೊಳ್ಳಿ. ಪ್ರೊಟೆಕ್ಷನ್ ಇದೆ, ಪ್ರೊಟೆಕ್ಷನ್ ಇದೆ, ಪ್ರೊಟೆಕ್ಷನ್ ಇದೆ, ಎಲ್ಲರಿಗೂ ಪ್ರೊಟೆಕ್ಷನ್ ಇದೆ. ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮೆಲ್ಲರನ್ನೂ ಒಂದು ನಂಗೆ ಗೊತ್ತಿಲ್ಲ, ಇಲ್ಲಿ ಆ್ಯನ್ಸಿಸ್ಟರ್ಸ್ ಎನರ್ಜಿ ಕೂಡ ಇದೆ. ಯಾರ್ಯಾರು ಒಳ್ಳೆ ಕೆಲಸ ಮಾಡಿದ್ದೀರಾ, ಮಾಡ್ತಾ ಇದ್ದೀರಾ ಆ್ಯನ್ಸಿಸ್ಟರ್ಸ್ ಆಗಿ, ನಿಮಗೆ ಖಂಡಿತವಾಗ್ಲೂ ಗಣೇಶ ವಿಶೇಷವಾದಂಥ ಒಂದು ಅವಕಾಶನ, ಒಂದು ಅದ್ಭುತವಾದಂಥ ಸ್ಥಳನ ನಿಮಗೆ ಇರಲಿಕ್ಕೆ ಮಾಡಿಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಪ್ರಾಸ್ಪರಿಟಿ, ಫೈನಾನ್ಷಿಯಲಿ ಸಕ್ಸಸ್ ಬರುತ್ತೆ ಅನ್ನುವಂಥದ್ದು ಇದೆ. ಕಳಸ ಸ್ಥಾಪನೆ ಮಾಡೋದ್ರಿಂದ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಗಣೇಶನಿಗೆ ದಾಳಿಂಬೆ ಹಣ್ಣನ್ನು ನೈವೇದ್ಯ ಮಾಡಿ, ದಿನಾಗಲೂ ಗಣೇಶನಿಗೆ ಹಣ್ಣುಗಳನ್ನ ನೈವೇದ್ಯ ಮಾಡಿ 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 ಅಂತ ಇದೆ. ಮಾಡ್ತಾ ಇಲ್ಲ, ನಾನೂ ಮಾಡ್ತಾ ಇಲ್ಲ. ಮುಂಚೆ ಮಾಡ್ತಿದ್ದೆ, ಇವಾಗ ಮಾಡ್ತಿಲ್ಲ. ಸುತ್ಕ ಒಂದು ನೆಪ ಹಿಡ್ಕೊಂಡು ಕೂತಿದ್ದೆ ಕೋಪ ಮಾಡಿಕೊಂಡು. ಈಗ ಆ ನೆಪನೂ ಇಲ್ಲ, ಯಾಕಂದರೆ ಸುತ್ಕನೂ ಮುಗಿದೋಗಿದೆ. ಈಗ ಮಾಡಬೇಕು, ಮಾಡಿಲ್ಲ ಅಂದರೆ ಗಣೇಶ ಪಾಪ ಸುಸ್ತಾಗಿಬಿಡ್ತಾರೆ. ಹಾಗಾಗಿ ಗಣೇಶನಿಗೋಸ್ಕರ ಮಾಡ್ತೀನಿ. ಸ್ವಲ್ಪ ಸೋಂಬೇರಿತನ ಬಿಟ್ಟು ಅಂಗಡಿಗೆ ಹೋಗಿ ತೊಗೊಂಬಂದು ಮಾಡ್ತೀನಿ. ಸೊ ಮಹಾಲಕ್ಷ್ಮಿ ಆಶೀರ್ವಾದ ನಿಮ್ಮ ಜೀವನಕ್ಕೆ ಬರುತ್ತೆ. ಜೊತೆಗೆ 2 ಮನೆಗಳನ್ನ ಬೆಳಗೋದಕ್ಕೆ, 2 ಜೀವಗಳನ್ನ ಉಳಿಸೋದಕ್ಕೆ ಈ ಮದುವೆ ಇಂಪಾರ್ಟೆಂಟ್ ಇದೆ. ಯಾವುದೋ ಒಂದು ಮದುವೆ ವಿಚಾರ ಇದೆ, ಮದುವೆಗೂ ರಕ್ಷೆ ಇದೆ ಅನ್ನುವಂಥದ್ದು ಇದೆ. ಮದುವೆ ಆದಮೇಲೆ ಇಬ್ಬರನ್ನೂ ಕೂಡ ನಾನು ನೋಡ್ಕೊಳ್ತೀನಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ 2ರಿಂದ ಒಳ್ಳೆಯದೇ ಆಗತ್ತೆ ಅನ್ನುವಂಥದ್ದು ಇದು. ನಿಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಾಗತ್ತೆ, ನಿಮ್ಮ ಫೈನಾನ್ಷಿಯಲ್ ವಿಚಾರ ಚೆನ್ನಾಗಾಗತ್ತೆ, ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಇದೆ. ಸೊ ದೇವರ ಸಮಥಿಂಗ್ ಏನೋ ಇಲ್ಲಿ ಎಂಡ್ ಆಗೋದ್ರಲ್ಲಿ ಇದೆ. ಜೊತೆಗೆ ದೇವರ ಪಾದಕ್ಕೆ ಮುಡುಪಾಗಬೇಕು ಅನ್ನುವಂಥದ್ದು ಇದೆ. ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಜರ್ನಿಲಿ ಯಾರಿದ್ದಾರೆ, ಸೊ ಅವರು ಒಂದು ಹಾಕ್ತಾರೆ. ಥರ್ಡ್ ಬಾಡಿ ಸಿಚುವೇಶನಲ್ಲಿ ಯಾರಿದ್ದಾರೆ ಅವರು ದೂರ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ಇಲ್ಲಿ ಗೊತ್ತಿಲ್ಲ, ಏನೋ ಹಿಡನ್ ಸೀಕ್ರೆಟ್ ಎನರ್ಜಿ ಇದೆ. ಸಮಥಿಂಗ್ ಏನೋ ಇದೆ ಇಲ್ಲಿ. ಸೊ ಎಲ್ಲವೂ ಕೂಡ ದೇವರಿಗೆ ಸಮರ್ಪಣೆ ಆಗೋದಿಲ್ಲ ಅನ್ನುವಂಥದ್ದು. ಎಲ್ಲವೂ ಕೂಡ ದೇವರಿಗೆ ಸಮರ್ಪಣೆ ಆಗೋದಿಲ್ಲ. ನೀವು ಕೊಟ್ಟಂಥ 3 ಹೂಗಳಲ್ಲಿ 1 ಹೂ ದೇವರ ಸಮೀಪ ಹೋಗೋಕ್ಕಾಗೋದಿಲ್ಲ, ಇನ್ನೊಂದು ಹೂ ದೂರದಲ್ಲೇ ನಿಂತು ಹೋಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಇನ್ನೊಂದು ಮೆಸೇಜ್ ಕೂಡ ಇದೆ. ದೂರ ಇರುವಂಥ ವ್ಯಕ್ತಿಗಳನ್ನ, ಹಸ್ಬೆಂಡ್ ಆ್ಯಂಡ್ ವೈಫ್ ಇರಬಹುದು, ಅಥವಾ ಇನ್ನು ಮ್ಯಾರೇಜ್ ಆಗಿಲ್ದಿರೋ ಸಿಂಗಲ್ಸ್ ಯಾರಿದ್ದಾರೆ ಅವರಿಗೆ ಮ್ಯಾರೇಜ್ ಆಗಬೇಕು ಅನ್ನುವಂಥದ್ದು. ಸಮಥಿಂಗ್ ಏನೋ ಹಿಡನ್ ಇದೆ ಇಲ್ಲಿ, ಏನು ಅಂತ ಪಿಕ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಮೇ ಬಿ ಅದಕ್ಕಿನ್ನ ಟೈಮ್ ಬಂದಿಲ್ದಿರ ಇರ್ಬೋದು, ಅಥವಾ ಇದು ಬೇರೆ ಯಾರಿಗೋ ಸೀಕ್ರೆಟ್ ಮೆಸೇಜ್ ಕೂಡ ಇರ್ಬೋದು. ಕೆಲವು ಸತಿ ಸೀಕ್ರೆಟ್ ಮೆಸೇಜಸ್ ಹೋಗ್ತಾ ಇರುತ್ತೆ, ಆ ಥರ ಸೀಕ್ರೆಟ್ ಮೆಸೇಜ್ ಇರಬಹುದು. ಬಟ್ ಸಮಥಿಂಗ್ ಈಸ್ ಹಿಡನ್. ಜೊತೆಗೆ ನಿಮ್ಮ ಫಸ್ಟ್ ಚಕ್ರನ ಹೆಚ್ಚು ಗಮನ ಕೊಡಿ. ನಿಮ್ಮ ಕ್ರೌನ್ ಚಕ್ರ ಮತ್ತು ಕುಂಡಲಿ ಶಕ್ತಿ ಇರುತ್ತಲ್ಲ, ಆ ಚಕ್ರ, ಬೇಸ್ ಚಕ್ರ, ರೂಟ್ ಚಕ್ರ
ಕ್ರೌನ್ ಚಕ್ರ ಎರಡೂ ಕಂಟ್ರೋಲಿಗೆ ತೊಗೊಂಬರ್ಬೇಕು. ಎಲ್ಲ ಇನ್ ಬಿಟ್ವೀನ್ ಚಕ್ರಗಳು ಚೆನ್ನಾಗಿದೆ. ಮೇಲ್ಚಕ್ರ ಮತ್ತು ಕೆಳಗಡೆ ಚಕ್ರ ಎರಡೂ ಸ್ವಲ್ಪ ಬ್ಲಾಕೇಜಲ್ಲಿ ಇರ್ಬೋದು, ಅಥವಾ ಈ 2 ಚಕ್ರ ಮಾತ್ರ ಹೆಚ್ಚು ಆ್ಯಕ್ಟಿವಲ್ಲಿ ಇರ್ಬೋದು. ಇದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು. ಭಕ್ತಿಗಿಂತ ಶಕ್ತಿ ಬೇರೆ ಇಲ್ಲ. ಭಕ್ತಿ ಮಾರ್ಗದಲ್ಲಿ ನಡೆದು ಶಕ್ತಿನ ಪಡ್ಕೊಳ್ಳಿ. ಜೊತೆಗೆ ನಿಮ್ಮ ಭಕ್ತಿಯ ಪರಾಕಾಷ್ಠೆನ ಭಗವಂತನಿಗೆ ಒಮ್ಮೆ ತೋರಿಸಿ ನೋಡಿ ಅನ್ನುವಂಥದ್ದು. ಭಗವಂತನಿಗೆ ತೋರಿಸಿ ನಿಮಗೆ ಎಷ್ಟು ಶಕ್ತಿ ಇದೆ, ಎಷ್ಟು ಭಕ್ತಿ ಇದೆ ಅಂತ. ಸೊ ಭಕ್ತಿಯ ಶಕ್ತಿನ ತೋರಿಸೋದಕ್ಕೆ ಸಮರ್ಥರಾಗಿದ್ದಂಥವ್ರು ಆಂಜನೇಯ. ಸೊ ಆ ಥರದೇ ಒಂದು ಹೈಪರ್ ವೈಬ್ ಇರುವಂಥ ಎನರ್ಜಿ ಇದೆ. ಸೊ ಎಲ್ಲೋ ಪ್ರಯಾಣ ಹೊರಟಾಗ ಒಂದಷ್ಟು ಬಿಸಿಲು, ಮಳೆ, ಗಾಳಿ ಎಲ್ಲ ಬರುವಂಥ ಸಾಧ್ಯತೆ ಇದೆ. ರಕ್ಷೆಗೆ ಒಂದು ಛತ್ರಿನ ತಗೊಂಡು ಹೋಗಿ ಅನ್ನುವಂಥದ್ದು ಇದೆ. ಜೊತೆಗೆ ಹೆಲ್ಮೆಟ್ ಧರಿಸಿ ಅನ್ನುವಂಥದ್ದು ಕೂಡ ಇದೆ. ಹೆಲ್ಮೆಟ್ ಧರಿಸಿ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ಹಿಡನ್ ಇದೆ, ನಿಮ್ಮ ಪ್ರಯಾಣ ಇರ್ಬೋದು, ಸಮಥಿಂಗ್ ಏನು. ಸೊ ಎಸ್, ರಿಲ್ಯಾಕ್ಸ್ ಮಾಡಿ ಅನ್ನುವಂಥದ್ದು ಇದೆ. ರಿಲ್ಯಾಕ್ಸ್ ಮಾಡಿ, ಎಂಜಾಯ್ ಮಾಡಿ, ಲೈಫನ್ನ ಟೇಕ್ ಕೇರ್ ಮಾಡಿ ಅನ್ನುವಂಥದ್ದು ಇದೆ. ಏನೋ ಒಂದು ರಿಲ್ಯಾಕ್ಸ್ ಮಾಡ್ಕೊಂಡು ಏನೋ ಮಾತಾಡ್ತಾರೆ, ಅದನ್ನು ಕೇಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಮನೆಯಲ್ಲಿ ಒಂದು ಪುಟ್ಟ ಹುಡುಗ ಇದೆ, ಯಾರಿಗೆ ಅಂತ ಗೊತ್ತಿಲ್ಲ. ಸೊ ಒಂದು ಪುಟ್ಟ ಹುಡುಗ ಇದೆ, ಮಾತಾಡ್ತಾ ಮಾತಾಡ್ತಾ ಆಟ ಆಡ್ತಾ ಒಂದಷ್ಟು ಮಾತುಗಳನ್ನ ಹೇಳುತ್ತೆ. ಅದು ಯಾರಿಗೆ ಅಂತ ಗೊತ್ತಿಲ್ಲ, ಒಂದಷ್ಟು ಮಾತುಗಳನ್ನ ಹೇಳುತ್ತೆ. ಅದನ್ನು ರೆಕಾರ್ಡ್ ಮಾಡಿಕೊಂಡು ಕೇಳಿಸ್ಕೊಳ್ಳಿ. ಅದರಲ್ಲಿ ನಿಮಗೇನೋ ಮೆಸೇಜ್ ಇದೆ. ನಿಮ್ಮ ಇಷ್ಟದ ದೈವ ನಿಮ್ಮ ಮನೇಲಿರುವಂಥ ಆ ಬಾಲಕ, ಪುಟ್ಟ ಬಾಲಕ, ಎಸ್ಪೆಷಲಿ ಗಂಡು ಮಗುನೇ ಇದೆ, ಆ ಮಗು ಮುಖಾಂತರ ನಿಮಗೆ ಕೆಲವು ಮಾತುಗಳನ್ನ ಆಡಿಸುತ್ತೆ. ಅದನ್ನು ನೀವು ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ನಂಗೆ ಗೊತ್ತಿಲ್ಲ ಯಾರಿಗೆ ಅಂತ, ಬಟ್ ಈ ಥರದ್ದಿದೆ. ಸೊ ಫ್ಯೂಚರ್ ಫಾರ್ ಪ್ರಾಮಿಸ್ ಅಂತ ಇದೆ. ಫ್ಯೂಚರ್ ಪ್ರಾಮಿಸ್ ಗಣೇಶ ಕೊಡ್ತಾ ಇದ್ದಾರೆ. ಸೊ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು. ಒಂದು ಎಂಡಿಂಗ್ ಟೈಮ್ ಬಂದಿದೆ, ಇನ್ ಬಿಟ್ವೀನ್ ಮುಗೀತು ನಿಮ್ಮ ಕಷ್ಟಕಾಲ ಅನ್ನುವಂಥದ್ದು. ಸೊ ಎನರ್ಜೆಟಿಕ್ ಮೂಮೆಂಟ್ ಇದೆ. ಎಲ್ಲಿ ಸಮಸ್ಯೆ ಇದೆ ಅನ್ನೋದನ್ನು ತೋರಿಸಿದ್ರು ಕೂಡ ಎಲ್ಲೋ ಒಂದು ಕಡೆ ನೀವು ಅದಕ್ಕೆ ಪರಿಹಾರ ಮಾಡ್ಕೊಳ್ತಾ ಇಲ್ಲ, ಅಥವಾ ಆ ಜಾಗನ ಶುದ್ಧಿ ಕೂಡ ಮಾಡ್ಕೊಳ್ತಾ ಇಲ್ಲ. ಅದು ಸಮಸ್ಯೆ ಇದೆ, ಅದನ್ನು ಸರಿಪಡಿಸ್ಕೊಳ್ಳಿ. ಜೊತೆಗೆ ಯಾರೋ ನಿಮ್ಮ ಜೀವನಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಇಬ್ಬರು ಒಟ್ಟೊಟ್ಟಿಗೆ ಬರುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಸೊ ಬಂದವರೆಲ್ಲರಿಗೂ ಒಂದು ಗ್ರಹ ಗತಿನ ಗಣೇಶ ತೋರಿಸ್ತಾರೆ ಅನ್ನುವಂಥದ್ದು ಇದೆ. ಸೊ ನೀವು ಯಾರನ್ನಾದರೂ ಭೇಟಿ ಮಾಡೋಕ್ಕಿಂತ ಮುಂಚೆ ಗಣೇಶನ ಭೇಟಿ ಮಾಡಿ ನಿಮ್ಮ ಜೀವನದಲ್ಲಿ ಬದಲಾವಣೆನ ತಗೊಂಬನ್ನಿ ಅನ್ನುವಂಥದ್ದು ಇದೆ. ಜೊತೆಗೆ ಹೆಚ್ಚಿನ ಯಶಸ್ಸು ನಿಮಗೆ ಸಿಗುತ್ತೆ. ಯು ಆರ್ ದ ವಿನ್ನರ್ ಆಫ್ ಯುವರ್ ಲೈಫ್ ಅಂತ ಕೂಡ ಗಣೇಶ ಹೇಳ್ತಿದ್ದಾರೆ. ಪ್ರೀತಿಲಿ ಯಶಸ್ಸು ಬರುವಂಥದ್ದು, ಒಂದು ಟ್ರೋಫಿ ಗೆಲ್ಲುವಂಥದ್ದು, ಹೆಚ್ಚಿನ ನಿಮ್ಮ ಕನಸುಗಳು ನನಸಾಗುವಂಥ ಸಾಧ್ಯತೆ ಇದೆ. ಈ ಯುಗಾದಿ ಮೇಜರ್ ಚೇಂಜ್ ಬರುವಂಥ ಸಾಧ್ಯತೆ ಇದೆ. ಓಕೆ, ಅನ್ನಪೂರ್ಣೇಶ್ವರಿ ಆಶೀರ್ವಾದನ ಪಡ್ಕೊಳ್ಳಿ. ಇದರಿಂದ ಹೆಚ್ಚು ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಮೊದಲನೇದು, ಎರಡನೇದು, ಮೂರನೇದು. ಸೊ ಡಿವೈನ್ ಸಪೋರ್ಟ್ ನಿಮಗಿದೆ. ಯಾರು ಮೊದಲನೇದು ಆಯ್ಕೆ ಮಾಡಿದ್ದೀರಾ, ಡಿವೈನ್ ಸಪೋರ್ಟ್ ನಿಮಗಿದೆ. ಸೊ ಜೀವನದಲ್ಲಿ ನ್ಯೂ ಬಿಗಿನಿಂಗ್ ಬರೋದ್ರಲ್ಲಿ ಇದೆ. 48 ನಂಬರ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಎರಡನೇದು ಏನಿದೆ, ಚೆನ್ನಾಗಿ ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ಖುಷಿಯಾಗಿ ಇರಿ. ಬರೋ ಟೆನ್ಷನ್ನನ್ನೆಲ್ಲ ತಲೆ ಮೇಲೆ ತಗೊಂಬೇಡಿ. 3ನೇ ನಂಬರ್ ಇದೆ. ಸೊ 3ನೇದು ಯಾರು ಆಯ್ಕೆ ಮಾಡಿದ್ದೀರಾ, 11 ಇದೆ, ಎಂಬ್ರೇಸ್ ಇದೆ, ಟ್ವಿನ್ ಫ್ಲೇಮ್ ರಿಯೂನಿಯನ್, ಸೋಲ್ಮೇಟ್ ರಿಯೂನಿಯನ್ ಇದೆ, ಎಂಗೇಜ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ. ಯಾರೋ ನಿಮಗೆ ರಿಂಗನ್ನು ಗಿಫ್ಟಾಗಿ ಕೂಡ ಕೊಡ್ತಾರೆ. ಫ್ರೆಂಡ್ ಕೂಡ ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ಯಾರ್ದೋ ಒಬ್ಬರದು ಕೊನೆ ಆಸೆ ಇದೆ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ. ಸೊ ಅವ್ರು ನಿಮ್ಮನ್ನು ಭೇಟಿ ಮಾಡಿದ ಮೇಲೆ ಇಹಲೋಕನ ತ್ಯಜಿಸ್ತಾರೆ ಅನ್ನುವಂಥದ್ದು ಇದೆ. ಯಾರದು ನಂಗೆ ಗೊತ್ತಿಲ್ಲ. ಅವ್ರು ಗಣೇಶನ ಭೇಟಿ ಮಾಡೋಕ್ಕೆ ಹೋಗ್ಬೋದು, ಅಥವಾ ಬೇರೆ ಏನೋ ವಿಚಾರ ಇರ್ಬೋದು. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್.
ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಧರ್ಮದ ಹಾದಿಯಲ್ಲಿ ನಡೆಯೋದ್ರ ಜೊತೆಗೆ ನಗ್ನಗ್ತಾ ನಡೀರಿ. ಎಂಥ ಸಮಸ್ಯೆ ಇದ್ರೂ ಕೂಡ ಚಿಟಿಕೆ ಹೊಡೆಯೋದ್ರಲ್ಲಿ ಹೊರಟೋಗುತ್ತೆ. ಟೇಕ್ ಕೇರ್.